ಜಗನ್ನಾಥ ದೇವರ ಅನಸಾರ ಕತೆ. ಪ್ರತಿ ವರ್ಷವೂ ಜ್ಯೇಷ್ಠ ಪೂರ್ಣಿಮೆಯಂದು ಪುರಿಯ ಜಗನ್ನಾಥ ದೇವಾಲಯದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಡೆಯುತ್ತದೆ. ಇದನ್ನು ಸ್ನಾನಯಾತ್ರೆ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಶ್ರೀ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವರನ್ನು ಸಾರ್ವಜನಿಕರ ಮುಂದೆ ತರಲಾಗುತ್ತದೆ ಹಾಗೂ ಭಕ್ತರು ಅವರ ದರ್ಶನ ಪಡೆಯುತ್ತಾರೆ. ಸ್ನಾನಯಾತ್ರೆ ಸಮಯದಲ್ಲಿ ದೇವರಿಗೆ 108 ಪುನೀತ ಜಲಕುಂಭಗಳಿಂದ ಅಭಿಷೇಕ ಮಾಡಲಾಗುತ್ತದೆ. ಈ ಅಭಿಷೇಕದ ನಂತರ ದೇವರಿಗೆ ತೀವ್ರ ಜ್ವರ ಬರುವುದಾಗಿ ನಂಬಲಾಗುತ್ತದೆ. ಈ ಜ್ವರವನ್ನು ಹಿಮಸ್ಮಾನ ಅಥವಾ ಅತಿತಾಪದಿಂದ ಉಂಟಾದ ಜ್ವರ ಎಂದು ಭಕ್ತರು ಭಾವಿಸುತ್ತಾರೆ. ಈ ಜ್ವರದ ನಂತರದ 15 ದಿನಗಳ ಕಾಲ ದೇವರು ತಮ್ಮ ಪ್ರಮುಖ ದೇವಾಲಯದೊಳಗಿನ ರತ್ನ ವೇದಿಯೇ ಎಂಬ ಗುಪ್ತ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ. ಈ ಸಮಯವನ್ನು ಅನಸಾರ ಅಥವಾ ಅನಬಸ್ಸಾರ ಎಂದು ಕರೆಯುತ್ತಾರೆ, ಅಂದರೆ ಸಾಮಾನ್ಯ ಭಕ್ತರಿಗೆ ದರ್ಶನ ನಿರ್ಬಂಧಿತ ಎಂಬ ಅರ್ಥ. ಈ ಕಾಲದಲ್ಲಿ ದೇವರು ಮಾನವನಂತೆ ಕಾಣಿಸಿಕೊಂಡು ಅವರಿಗೆ ವಿಶೇಷ ಚಿಕಿತ್ಸೆ ನೀಡಲಾಗುತ್ತದೆ. ಆಯುರ್ವೇದ ಔಷಧಿಗಳು ನೀಡಿ ಚಿಕಿತ್ಸೆ ಮಾಡಲಾಗುತ್ತದೆ. ಹಣ್ಣುಗಳು, ತುಪ್ಪ ಮತ್ತು ಔಷಧಿ ಮಿಶ್ರಿತ ನೀರನ್ನು ನೀಡಲಾಗುತ್ತದೆ. ಅವರಿಗೆ ಪ್ರತಿದಿನ ಪ್ರಾರ್ಥನೆ, ಪಂಚಾಮೃತ ಸೇವೆ, ಮೃದಂಗದ ಧ್ವನಿಗಳ ಮೂಲಕ ಸೇವೆ ಮಾಡಲಾಗುತ್ತದೆ. ಈ 15 ದಿನಗಳು ದೇವರಿಗೆ ವಿಶ್ರಾಂತಿ ನೀಡುವ ಸಮಯ. ಭಕ್ತರು ಈ ಸಮಯದಲ್ಲಿ ತಮ್ಮ ಮನೆಯಲ್ಲಿಯೇ ಜಪ, ಭಕ್ತಿ, ಉಪವಾಸದ ಮೂಲಕ ಸೇವೆ ಸಲ್ಲಿಸುತ್ತಾರೆ. ಕೆಲವು ಭಕ್ತರು ಚಿತ್ರಪಟ ಕಲಾಕೃತಿಗಳ ಮೂಲಕ ಅನಸಾರ ಪಟ್ಟಿ ಎಂಬ ಜಗನ್ನಾಥನ ಚಿತ್ರವನ್ನು ನೋಡುತ್ತಾರೆ, ಏಕೆಂದರೆ ಆ ಸಮಯದಲ್ಲಿ ನೈಜ ದರ್ಶನ ಸಿಗುವುದಿಲ್ಲ. ಅನಸಾರ ಕೊನೆಗೊಳ್ಳುತ್ತಿದ್ದಂತೆಯೇ ಆಷಾಢ ಶುದ್ಧ ದ್ವಿತೀಯ ದಿನದಂದು ದೇವರು ಮತ್ತೆ ಭಕ್ತರ ದರ್ಶನಕ್ಕೆ ಬರುವರು. ಈ ದಿನ ವಿಶ್ವವಿಖ್ಯಾತ ರಥಯಾತ್ರೆ ನಡೆಯುತ್ತದೆ. ಈ ರಥಯಾತ್ರೆಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವರನ್ನು ವಿಶಾಲ ರಥಗಳಲ್ಲಿ ದೇವಾಲಯದಿಂದ ಪುರಿಯ ಗುಂಡಿಚಾ ಮಂದಿರದ ಕಡೆಗೆ ಒಯ್ಯಲಾಗುತ್ತದೆ. ಲಕ್ಷಾಂತರ ಭಕ್ತರು ಈ ರಥವನ್ನು ಎಳೆಯುತ್ತಾರೆ. ಇದನ್ನು ದೇವರ ಅಮಾಯಕ ಮನೆಗೆ ಭೇಟಿಯಾಗಿ ತಾಯಿಯ ಮನೆಗೆ ಹೋಗುವಂತೆಯೇ ಭಾವಿಸುತ್ತಾರೆ. ದೇವರು ಪುನಃ ಭಕ್ತರ ದರ್ಶನಕ್ಕೆ ಬಂದು ಭಕ್ತರೊಂದಿಗೆ ವಿಶೇಷ ಯಾತ್ರೆಗೆ ಹೊರಡುತ್ತಾರೆ. ಈ ಕತೆ ಭಕ್ತರಲ್ಲಿ ಭರವಸೆ, ಪ್ರೀತಿ ಮತ್ತು ದೇವರಲ್ಲಿ ಮನುಷ್ಯತ್ವದ ಅನುಭವವನ್ನು ಹುಟ್ಟಿಸುತ್ತದೆ. ಹೀಗೆ ಜಗನ್ನಾಥ ದೇವರು ತಮ್ಮ ಭಕ್ತರೊಂದಿಗೆ ಅತ್ಯಂತ ಆತ್ಮೀಯ ಸಂಬಂಧವನ್ನು ಹೊಂದಿದ್ದಾರೆ ಎಂಬುದಾಗಿ ಈ ಆಚರಣೆಗಳು ತೋರಿಸುತ್ತವೆ. ಜೈ ಜಗನ್ನಾಥ.